ರಾತ್ರಿ ಮಲಗಿದ್ದೀರಾ, ಆದರೆ ನಿದ್ದೆ ಬರುತ್ತಿಲ್ಲ. ಮನಸ್ಸಿನಲ್ಲಿ ಯೋಚನೆಗಳ ಸರಮಾಲೆ. ಇನ್ನು ಎಷ್ಟು ವರ್ಷ ಕೆಲಸ ಮಾಡಬೇಕು? ಮಕ್ಕಳ ಭವಿಷ್ಯ ಏನಾಗುತ್ತದೆ? ಈ ಸಾಲ ತೀರಿಸಲಾಗುತ್ತದೆಯೇ? ಎಷ್ಟೋ ಜನ ನಮಗೆ ಹೇಳುತ್ತಾರೆ, ಪ್ರಾರ್ಥನೆ ಮಾಡು, ದೇವರ ಮೇಲೆ ಭಾರ ಹಾಕಿಬಿಡು ಅಂತ. ಆದರೆ ಭಗವಾನ್ ಬುದ್ಧ ಇದಕ್ಕೆ ಬೇರೆಯದೇ ಆದ ಉತ್ತರ ಕೊಟ್ಟಿದ್ದಾರೆ. ಅದನ್ನು ನಾವು ಈ ರಾತ್ರಿ ಧಮ್ಮಪದದ ಬಾಲವಗ್ಗದ ಮೊದಲ 3 ಶ್ಲೋಕಗಳಲ್ಲಿ ನೋಡೋಣ. ಸಂಸಾರ ಏಕೆ ಭಾರವಾಗಿರುತ್ತದೆ ಮತ್ತು ಅದರಿಂದ ಹೊರಬರುವ ದಾರಿ ಏನು ಎಂಬುದನ್ನು ತಿಳಿಯೋಣ. ಬುದ್ಧ ಒಂದು ಸಮಯದಲ್ಲಿ ಜೇತವನದಲ್ಲಿ ಶ್ಲೋಕ 60 ಹೇಳಿದರು. ಜೇತವನದಲ್ಲಿ ಕೆಲವರು ರಾತ್ರಿ ಇಡೀ ಎಚ್ಚರ ಇದ್ದರು, ಆದರೆ ಧ್ಯಾನಕ್ಕೆ ಅಲ್ಲ, ಅವರು ಚಿಂತೆ ಮತ್ತು ಮೋಹದಿಂದ ಎಚ್ಚರವಿದ್ದರು. ಬುದ್ಧ ಇದನ್ನು ಒಂದು ರೂಪಕವಾಗಿ ಬಳಸಿ ಹೇಳಿದರು. ದೀಘಾ ಜಾಗರತೋರತ್ತಿ ದೀಘಂ ಸಂತಸ್ಸ ಯೋಜನಂ ದೀಘೋ ಬಾಲಾನಂ ಸಂಸಾರೋ ಸದ್ಧಮ್ಮಂ ಅವಿಜಾನತಂ. ಇದರ ಕನ್ನಡ ಅರ್ಥ, ನಿದ್ದೆ ಬಾರದವನಿಗೆ ರಾತ್ರಿ ತುಂಬ ದೀರ್ಘವಾಗಿರುತ್ತದೆ, ದಣಿದವನಿಗೆ ಒಂದು ಯೋಜನ ದಾರಿ ತುಂಬ ದೂರವಾಗಿರುತ್ತದೆ. ಅದರಂತೆ ಸದ್ಧರ್ಮವನ್ನು ಅರಿಯದ ಮೂರ್ಖರಿಗೆ ಸಂಸಾರ ಅನಂತವಾಗಿರುತ್ತದೆ. ಒಂದು ವಾಕ್ಯದಲ್ಲಿ ಹೇಳಬೇಕಾದರೆ, ಅಜ್ಞಾನದ ನಿದ್ದೆಯಲ್ಲಿ ಇರುವವರಿಗೆ ಸಂಸಾರದ ರಾತ್ರಿ ಎಂದಿಗೂ ಮುಗಿಯುವುದಿಲ್ಲ. ನಂತರ ಒಬ್ಬ ಸನ್ಯಾಸಿ ತನ್ನ ಸಂಘದಲ್ಲಿ ಯಾರೂ ತನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ಬೇಸರಪಟ್ಟಿದ್ದ. ಬುದ್ಧ ಅವನಿಗೆ ಹೀಗೆ ಹೇಳಿದರು. ಕರಂಚೆ ನಾದಿಗಚ್ಚೇಯ ಸೆಯ್ಯಂ ಸದಿಸಮತ್ತನೋ ಏಕಾಚಾರ್ಯಂ ದಳ್ಹಂ ಕೈರ ನತ್ಥಿ ಬಾಲೆ ಸಹಾಯತ. ಅಂದರೆ, ಒಳ್ಳೆಯ ಒಡನಾಡಿ ಸಿಗದಿದ್ದರೆ, ನಿಮಗಿಂತ ಉನ್ನತ ಅಥವಾ ಸಮಾನ ಮಟ್ಟದ ವ್ಯಕ್ತಿ ಸಿಗದಿದ್ದರೆ ಏಕಾಂಗಿಯಾಗಿ ದೃಢವಾಗಿ ನಡೆಯಿರಿ. ಮೂರ್ಖರ ಸ್ನೇಹದಿಂದ ನಿಮಗೆ ಯಾವ ಪ್ರಯೋಜನವೂ ಇಲ್ಲ. ಬುದ್ಧರು ಈ ಶ್ಲೋಕ 61ರಲ್ಲಿ ಹೇಳಿದ್ದು, ಸರ್ಪದ ಜೊತೆ ಸ್ನೇಹ ಮಾಡುವ ಬದಲು ಒಂಟಿ ಘೇಂಡಾಮೃಗದಂತೆ ನಡೆ ಎಂದು. ಮತ್ತೊಂದು ಸನ್ನಿವೇಶದಲ್ಲಿ ಒಬ್ಬ ಶ್ರೀಮಂತ ಗೃಹಸ್ಥ ತನ್ನ ಎಲ್ಲ ಸಂಪತ್ತನ್ನು ಮಕ್ಕಳಿಗೆ ಕೊಟ್ಟ. ಮಕ್ಕಳು ಅವನನ್ನು ಮನೆಯಿಂದ ಹೊರಗೆ ಹಾಕಿದರು. ಬುದ್ಧ ಆ ಪ್ರಕರಣವನ್ನು ನೋಡಿ ಶ್ಲೋಕ 62 ಹೇಳಿದರು. ಪುತ್ತಾಮತ್ಥಿ ಧನಂ ಮತ್ಥಿ ಇತಿ ಬಾಲೋ ವಿಹನ್ಯತಿ ಅತ್ತಾಹಿ ಅತ್ತನೋ ನತ್ಥಿ ಕುತೋ ಪುತ್ತ ಕುತೋ ಧನಂ. ಇದರ ಕನ್ನಡ ಅರ್ಥ, ನನ್ನ ಮಕ್ಕಳಿದ್ದಾರೆ, ನನ್ನ ಆಸ್ತಿ ಇದೆ ಎಂದು ಮೂರ್ಖ ತನ್ನನ್ನು ತಾನೇ ನೋಯಿಸಿಕೊಳ್ಳುತ್ತಾನೆ. ಆದರೆ ಆತ ತನ್ನ ಮೇಲೆ ಪೂರ್ಣ ಅಧಿಕಾರ ಹೊಂದಿಲ್ಲ. ಹಾಗಿದ್ದ ಮೇಲೆ ಮಕ್ಕಳ ಮೇಲೆ, ಆಸ್ತಿಯ ಮೇಲೆ, ಒಡೆತನದ ಮೇಲೆ ಹೇಗೆ ಅಧಿಕಾರ ಹೊಂದುತ್ತಾನೆ? ಗೆಳೆಯರೆ, ಈ 3 ಶ್ಲೋಕಗಳನ್ನು ಓದಿದ ಮೇಲೆ ನಿಮಗೆ ಒಂದು ಪ್ರಶ್ನೆ ಬರಬಹುದು. ಇದು ನನ್ನ ಜೀವನಕ್ಕೆ ಹೇಗೆ ಸಂಬಂಧಿಸುತ್ತದೆ? ಒಂದು ಉದಾಹರಣೆ ತೆಗೆದುಕೊಳ್ಳಿ. ಬೆಂಗಳೂರಿನ IT ಕಂಪನಿಯಲ್ಲಿ ಕೆಲಸ ಮಾಡುವ ರಾಜೇಶ್. ಅವನ ವಯಸ್ಸು 35, ಒಳ್ಳೆಯ ಸಂಬಳ, ಮನೆ, ಕಾರು ಎಲ್ಲ ಇದೆ. ಆದರೆ ರಾತ್ರಿ 2 ಗಂಟೆಗೆ ಎಚ್ಚರ ಆಗುತ್ತದೆ. EMI ತೀರಿಸಲಾಗುತ್ತದೋ ಇಲ್ಲವೋ? ಮಗನ ಅಡ್ಮಿಷನ್ ಆಗುತ್ತದೆಯೇ? ಬಾಸ್ ನನ್ನನ್ನು ಫೈರ್ ಮಾಡಿದರೆ ಏನು ಮಾಡೋದು? ಈ ರೀತಿಯ ಆಲೋಚನೆಗಳು ರಾಜೇಶ್ಗೆ ಬರುತ್ತಿದ್ದವು. ಬುದ್ಧ ಕೇಳುತ್ತಾರೆ, ರಾಜೇಶ್ ಅವರ ರಾತ್ರಿ ದೀರ್ಘವಾಗಿರುವುದು ಏಕೆ? ಏಕೆಂದರೆ ಸದ್ಧರ್ಮ ಅವಿಜಾನತಂ, ನಿಜ ಧರ್ಮ ಅರಿಯದ ಕಾರಣ. ಚಿಂತೆ ಎಷ್ಟು ಮಾಡಿದರೂ ಒಂದೇ ರಾತ್ರಿಯಲ್ಲಿ ಸಾಲ ತೀರುವುದಿಲ್ಲ. ಆದರೆ ಧರ್ಮದ ದೃಷ್ಟಿ ಬಂದರೆ, ಈ ಕ್ಷಣ ನಾನು ಸುರಕ್ಷಿತ ಎಂಬ ಶಾಂತಿ ಬರುತ್ತದೆ. ಸ್ನೇಹಿತರ ಗುಂಪಿನ ಉದಾಹರಣೆ ತೆಗೆದುಕೊಳ್ಳಿ. ಸವಿತಾ ಒಬ್ಬ ಉದ್ಯಮಿ. ತನ್ನ ಸ್ನೇಹಿತರ ಗುಂಪಿನಲ್ಲಿ ಎಲ್ಲರೂ ಅವಳ ಆಸೆಗಳನ್ನು ಗೇಲಿ ಮಾಡುತ್ತಾರೆ. ಇದೇನೋ ಧ್ಯಾನ, ಬೌದ್ಧ ತತ್ವ, ಇದು ಯಾವ ಕೆಲಸಕ್ಕೆ ಬರುತ್ತದೆ ಎಂದು ನಗಾಡುತ್ತಾರೆ. ಬುದ್ಧ ಅವಳಿಗೆ ಹೇಳುತ್ತಾರೆ, ಏಕಚರ್ಯಂ ದಳ್ಹಂ ಕೈರ, ದೃಢವಾಗಿ ಏಕಾಂಗಿ ಹೆಜ್ಜೆ ಇಡು. ನಿನ್ನ ಬೆಳವಣಿಗೆಗೆ ಸಹಾಯ ಮಾಡದ ಸ್ನೇಹ ಸ್ನೇಹವೇ ಅಲ್ಲ. ನಮ್ಮ ಕನ್ನಡದಲ್ಲಿ ಹೇಳುವಂತೆ, ಕೆಸರಿನಲ್ಲಿ ಕಲ್ಲು ಎಸೆಯುವ ಮಿತ್ರರ ಬಳಿ ಹೋಗಬೇಡಿ. ಕೊನೆಯದಾಗಿ ರಮೇಶ್ ಅವರ ಮನೆಯ ನಾಟಕ ನೋಡೋಣ. ರಮೇಶ್ ತನ್ನ 30 ವರ್ಷದ ದುಡಿಮೆಯ ಹಣ ಮಗನ ಹೆಸರಿಗೆ ಹಾಕುತ್ತಾನೆ. ನನ್ನ ಮಗ ನನ್ನನ್ನು ನೋಡಿಕೊಳ್ಳುತ್ತಾನೆ ಎಂಬ ನಂಬಿಕೆ. ಆದರೆ ಕೆಲವೇ ವರ್ಷಗಳಲ್ಲಿ ಮಗ ದೂರ ಹೋದ. ರಮೇಶ್ ಒಂಟಿಯಾಗುತ್ತಾನೆ. ಅತ್ತಾಹಿ ಅತ್ತನೋ ನತ್ತಿ, ತನ್ನ ಮೇಲೆ ತನಗೇ ಒಡೆತನ ಇಲ್ಲ. ಯಾವ ಕ್ಷಣ ಯಾವ ರೋಗ ಬರುತ್ತದೆ, ಯಾವ ಕ್ಷಣ ಮನಸ್ಸು ಬದಲಾಗುತ್ತದೆ ಗೊತ್ತಿಲ್ಲ. ಮಕ್ಕಳ ಮೇಲೆ ಒಡೆತನ ಹೇಗೆ? ಈ ವಾರ ರಾತ್ರಿ ಮಲಗುವ ಮೊದಲು ನಿಮಗೆ ಒಂದು ಪ್ರಾಯೋಗಿಕ ಹೆಜ್ಜೆ.
ಈ ದಿನ ನೀವು ಯಾವ ಚಿಂತೆಯಿಂದ ಸಮಯ ಕಳೆದುಕೊಂಡ್ರಿ ಅದನ್ನು ಒಂದು ಹಾಳೆಯಲ್ಲಿ ಬರೆಯಿರಿ. ನಿಮ್ಮ ಜೀವನದಲ್ಲಿ ಒಬ್ಬ ನಿಜವಾದ ಸದ್ಧಮ್ಮ ಸ್ನೇಹಿತ ಇದ್ದಾರಾ ಎಂದು ಯೋಚಿಸಿ. ನನ್ನದು ಎಂದು ಬಿಗಿಯಾಗಿ ಹಿಡಿದಿರುವ ಒಂದು ವಿಷಯ ಗುರುತಿಸಿ ಅದನ್ನು ಸ್ವಲ್ಪ ಸಡಿಲಿಸಿ ನೋಡಿ. ಬುದ್ಧರ ತತ್ವದಲ್ಲಿ ಒಂದು ಮಹತ್ವದ ಪರಿಕಲ್ಪನೆ ಇದೆ, ಅನಿಚ್ಛ. ಕನ್ನಡದಲ್ಲಿ ಅದು ಅನಿತ್ಯತೆ. ಅನಿತ್ಯತೆ ಎಂದರೆ ಎಲ್ಲವೂ ಬದಲಾಗ್ತದೆ. ನಿಮ್ಮ ರಾತ್ರಿ ಯಾಕೆ ದೀರ್ಘ ಗೊತ್ತಾ? ಯಾಕೆಂದರೆ ನಾವು ಎಲ್ಲವೂ ಶಾಶ್ವತ ಎಂದು ಭಾವಿಸಿದ್ದೇವೆ. ಮಕ್ಕಳ ಪ್ರೀತಿ, ಆಸ್ತಿ, ಸ್ಥಾನಮಾನ ಅದನ್ನು ಕಳೆದುಕೊಳ್ಳಬಾರದು ಎಂಬ ಭಯ ನಮ್ಮನ್ನು ಎಚ್ಚರಿಸಿ ಕೂರಿಸುತ್ತದೆ. ಬುದ್ಧರ ಆರ್ಯ ಸತ್ಯಗಳ ಮೊದಲ ಸತ್ಯ ದುಃಖ, ಅಂದರೆ ಜೀವನದಲ್ಲಿ ಅತೃಪ್ತಿ ಇದೆ. ಎರಡನೇ ಸತ್ಯ ಸಮುದಯ, ಅದರ ಕಾರಣ ತೃಷ್ಣೆ, ಅದು ಅಂಟಿಕೊಂಡ ಆಸೆ. ನನ್ನ ಮಕ್ಕಳು, ನನ್ನ ಆಸ್ತಿ ಎಂಬ ಅಂಟಿಕೊಂಡ ಆಸೆಯೇ ಆ ತೃಷ್ಣೆ. ಆದರೆ ಬುದ್ಧ ಹೇಳುವುದು ಮಕ್ಕಳನ್ನು ಪ್ರೀತಿಸಬೇಡ ಎಂದಲ್ಲ, ಆಸಕ್ತಿ ಬಿಡು ಎಂದಲ್ಲ. ಬುದ್ಧರು ಹೇಳಿದ್ದು ಒಡೆತನದ ಭ್ರಮೆ ಬಿಡು. ಏಕೆಂದರೆ ಒಂದು ಮಗು ತಂದೆ ತಾಯಿಯ ಮನೆಯಲ್ಲಿ ಬಿದ್ದ ಮಳೆ ನೀರಿನಂತೆ. ನೀವು ಅದಕ್ಕೆ ಉತ್ತಮ ಪರಿಸರ ಕೊಡಬಹುದು, ಆದರೆ ಅದನ್ನು ನಿಮ್ಮ ಆಸ್ತಿ ಎಂದು ಹೇಳಲಾಗುವುದಿಲ್ಲ. ಇಂದಿನ ಧಮ್ಮಸಾರ ಒಂದು ವಾಕ್ಯದಲ್ಲಿ, ಸದ್ಧರ್ಮ ಅರಿಯದ ತನಕ ಸಂಸಾರ ಮುಗಿಯುವುದಿಲ್ಲ. ಆದರೆ ಒಂದು ಹೆಜ್ಜೆ ಎಚ್ಚರವಾಗಿ ಹಾಕಿದರೆ ರಾತ್ರಿಯ ಭಾರ ಸ್ವಲ್ಪ ಕಡಿಮೆಯಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಬುದ್ಧ ಹೇಳುತ್ತಾರೆ, ನೀವು ಕೇವಲ ಕೇಳುತ್ತಿದ್ದೀರಾ ಅಥವಾ ನಿಜವಾಗಿ ಅನುಭವಿಸುತ್ತಿದ್ದೀರಾ? ಮಿಸ್ ಮಾಡಬೇಡಿ. ಕಮೆಂಟ್ನಲ್ಲಿ ಹೇಳಿ, ನಿಮ್ಮ ಜೀವನದಲ್ಲಿ ಯಾವ ವಿಷಯ ನನ್ನದು ಎಂದು ಹಿಡಿದಿದ್ದೀರಿ? ನಮಸ್ಕಾರ.